ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಇದೀಗ ತಾನೇ ಮತ ಚಲಾವಣೆ ಮಾಡಿದ್ದಾರೆ. ಅವ್ರ ನಮ್ ಜೊತೆ ಇದ್ದಾರೆ, ಮಾತಾಡೋಣ. ನಿಮಗೆ ರಾಜಕಾರಣ ಏನು ಹೊಸದಲ್ಲ, ತಾತ ಮುಖ್ಯಮಂತ್ರಿ ಆಗಿದ್ದಂತವ್ರು, ಅಪ್ಪ ಮುಖ್ಯಮಂತ್ರಿ ಆಗಿದ್ದಂತವ್ರು, ಆದ್ರೂ ಕೂಡ ಈ ಚುನಾವಣೆ ನಿಮಗೆ ಮೊದಲ ಚುನಾವಣೆ. ಹೆಂಗ್ ಅನಿಸ್ತಾ ಇದೆ ಚುನಾವಣೆ ಎದುರಿಸೋದಕ್ಕೆ? ಈಗ ನನ್ನ ಮೊದಲೇ ವೋಟಿಂಗ್ ಐಡಿ ಸಿಕ್ಕ ನಂತರ ತಂದೆಯವರ ಅಭ್ಯರ್ಥಿಯಾಗಿದ್ರು. ಸೊ ತಂದೆಯವರ ಪರವಾಗಿ ನಾನು ತಾವು ಹೇಳ್ದಂಗೆ ಎಲೆಕ್ಷನ್ ಕ್ಯಾಂಪೇನು ಸಹ ಮಾಡಿದ್ದೀನಿ. ಈ ಬಾರಿ ನನಗೆ ಮಾಡಬೇಕು ಅಂತ ನಮ್ಮ ವರಿಷ್ಠ ತೀರ್ಮಾನ ಮಾಡಿದ ನಂತರ ಇವತ್ತು ಅಭ್ಯರ್ಥಿಯಾಗಿ ಬಂದಿದ್ದೀನಿ. ಮಿಕ್ಸ್ಡ್ ಫೀಲಿಂಗ್ಸು, ಬಟ್ ಒಂದೇ, ಯಾಕಂದ್ರೆ ತಂದೆಯವರ ಪರವಾಗಿತ್ತು. ಇವತ್ತು ನಾನು ನನ್ನ ಪರವಾಗಿ ಇವತ್ತು ಅಭ್ಯರ್ಥಿಯಾಗಿ ಇಲ್ಲಿ ಬಂದಿದ್ದೀನಿ ವೋಟ್ ಸಲ್ಲಿಸಿ. ರೆಸ್ಪಾನ್ಸ್ ಹೆಂಗಿತ್ತು ನಿಮ್ಗೆ ನೀವು ಕ್ಷೇತ್ರದಾದಂತ ಸುತ್ತಾಡಿದಾಗ? ಯಾಕಂದ್ರೆ ನೀವು ಬೊಮ್ಮಾಯಿ ಅವ್ರ ಮಗ ಅಂತ ಗೊತ್ತು, ಜನರಿಗೆಲ್ಲ ಗೊತ್ತು. ಜನರು ಯಾವ ರೀತಿ ರೆಸ್ಪಾನ್ಸ್ ಕೊಟ್ರು ನಿಮಗೆ? ಬಹಳ ಚೆನ್ನಾಗಿದೆ. ನಾನು ಎಲ್ಲೆಲ್ಲಿ ಹೋದಲ್ಲಿ ಜನರ ಒಂದು ಬೆಂಬಲ, ಒಂದು ಪ್ರೀತಿ, ವಿಶ್ವಾಸ ನಾನು ಎಂದಿಗೂ ಮರೆಯಲ್ಲ. ನಿಮಗೆ ರಾಜಕೀಯ ಅನುಭವದ ಕೊರತೆ ಏನಾದ್ರೂ ಕಾಡ್ತಾ ಇದೆಯಾ, ಅಥವಾ ನೀವು ಹುಟ್ಟದಾಗಿಂದ ರಾಜಕಾರಣದ ಕುಟುಂಬ ಆಗಿರೋದ್ರಿಂದ ನೀವು ಪೂರ್ತಿಯಾಗಿ ಅನುಭವವನ್ನು ಹೊಂದಿದ್ದೀರಿ? ತಾತ ಅವ್ರದ್ದು ಅನುಭವ ಇದೆ, ತಂದೆಯವ್ರದ್ದು ಅನುಭವ ಇದೆ, ಮತ್ತೆ ನನ್ನ ಬೆನ್ನ ಹಿಂದೆ ದೊಡ್ಡ ಶಕ್ತಿ ಅಂದ್ರೆ ಬಸವರಾಜ ಬೊಮ್ಮಾಯಿ. ಈ ಬಾರಿ ಇಲ್ಲಿ ಎಲ್ಲರೂ ಕೇಳಿರುವಂತ ಏನು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬಸವರಾಜ ಬೊಮ್ಮಾಯಿ ವರ್ಸಸ್ ಕಾಂಗ್ರೆಸ್ ಸರ್ಕಾರ, ಈ ಇಂಥ ಟಫ್ ಸಿಚುವೇಶನ್ ಒಳಗೆ ನಿಮ್ಮ ಗೆಲುವನ್ನ ಎಷ್ಟು ನಿರೀಕ್ಷೆ ಮಾಡ್ತೀರಿ? ಖಂಡಿತ ತಾವು ಹೇಳಿದ್ ಕರೆಕ್ಟ್ ಇದೆ. ಇಲ್ಲೇ 60 MLAಗಳು, 10 ಮಿನಿಸ್ಟರ್ಗಳು ಸತತ 15 ದಿನಗಳಿಂದ ಇಲ್ಲೇ ಇದ್ದಾರೆ. ಇದು ಬೊಮ್ಮಾಯಿ ವರ್ಸಸ್ ಇಡೀ ಕಾಂಗ್ರೆಸ್ ಪಕ್ಷ ಆಗಿದೆ. ಇವತ್ತು ಮತಯಾಚನೆ ತಮ್ಮೆಲ್ಲರಿಗೂ ನವೆಂಬರ್ 23ನೇ ತಾರೀಕು ಎಲ್ಲ ಗೊತ್ತಾಗುತ್ತೆ. ವಿಶ್ವಾಸ ಇದೆ, ಆತ್ಮವಿಶ್ವಾಸ. ಬೊಮ್ಮಾಯಿ ವರ್ಸಸ್ ಕಾಂಗ್ರೆಸ್ ಆದ್ರೂ ಕೂಡ ಇಂದ ಆನಗಲ್ ಚುನಾವಣೆ ನಡೆದಾಗ ಹಂಗೆ ಆಗಿತ್ತು. ಅವಾಗ ಸರ್ಕಾರ ಇತ್ತಲ್ಲಿ, ಅದೇ ರೀತಿ ಇತ್ತು. ಇದು ಇಂಥದ ಅದೇ ಪರಿಸ್ಥಿತಿ ಇಲ್ಲೂ ಇದೆ. ನವೆಂಬರ್ 23ನೇ ತಾರೀಕು ನಾವು ನೋಡೋಣ. ಇದು ಭರತ್ ಬೊಮ್ಮಾಯಿ ಅವರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನವೆಂಬರ್ 23ಕ್ಕೆ ನಮಗೆ ಎಲ್ಲ ರಿಸಲ್ಟ್ ಗೊತ್ತಾಗತ್ತೆ, ಗೆಲ್ಲುವ ವಿಶ್ವಾಸ ಇದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್ ಸಿಗ್ಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.